ಬರ್ತಾನೆ ನನ್ನ ಪಿಕ್ ಮಾಡಕ್ಕೆ. ನೀನ್ ಹೋಗು. ಬೇಡ ಅನು, ನನ್ ಮಾತ್ ಕೇಳು. ಚಿಕ್ಕಿ ಪ್ಲೀಸ್, ನಾನು ಮೆಚ್ಯೂರ್ಡ್ ಆಗೇ ಮಾತಾಡ್ತಿದ್ದೀನಿ. ದಯವಿಟ್ಟು ನೀವು ಹೊರಡಿ, ನಾನು ಬರ್ತೀನಿ. ಅರ್ಥ ಮಾಡ್ಕೊಂಡು ಪ್ಲೀಸ್ ಹೊರಡಿ ಸರ್. ಇಲ್ಲ ಅಂದ್ರೆ ನಾನು ಹತ್ತು ಬಿಡ್ತೀನಿ ಸರ್. ಸರ್, I don't wanna cry. ಆರ್ಯ ಸರ್, I don't wanna cry in front of you. ನನಗೆ ನಿಮ್ಮ ಮುಂದೆ ಹೇಳಕ್ ಇಷ್ಟ ಇಲ್ಲ ಆರ್ಯ ಸರ್. ಮೀರಾ ಅಳಬೇಡ ಮೀರಾ. ಮೀರಾ ನನ್ನ ಮಾತು ಕೇಳು. ಸ್ವಲ್ಪ ಮಲ್ಕೊ. I'm sorry sir. It's okay, ಮಲ್ಕೊ. ಚಿಕ್ಕಮ್ಮನ ಕಳಿಸಿ ಅವಳಲ್ಲಿ ಉಳ್ಕೊಂಡಿದ್ದಾಳಲ್ಲ, ಅದೇ ಹೊಡಿತಿದೆ. ನಾನು ಹೇಳಿದ್ನಲ್ಲ, ಅನ್ನು ಒತ್ತಾಯ ಮಾಡಿ ನೀನು ಹೋಗು ಅಂತ ನನ್ನ ಕಳ್ಸಿದ್ಲು ಅಂತ. ಅವಳು ಒಬ್ಳೆ ಯಾಕೆ ಮೀರಾ ಮ್ಯಾಮ್ ಜೊತೆ ಉಳ್ಕೊಂಡ್ಲು? ಮೊದಲೇ ಮೀರಾ ಮ್ಯಾಮ್ಗೆ ಅವಳು ಕಂಡ್ರೆ ಆಗಲ್ಲ. ಅವಳೆಲ್ಲ ಒಬ್ಳೆ ಇದ್ದಾಳೆ. ಆರ್ಯ ಸರ್ ಇದ್ದಾರಲ್ಲ. ಆರ್ಯ ಸರ? ನಾನು ಅವ್ರ ಮನೆಯಿಂದ ಬರೋದು ನೋಡಿದೆ. ಆರ್ಯ ಸರ್ ಕಾರು ಅವ್ರ ಮನೆ ಹೊರಗಡೆ ನಿಂತಿತ್ತು. ಇದನ್ನ ಯಾಕೋ ನೀನು ಮೊದಲೇ ಹೇಳಿಲ್ಲ? ನೀನು ಕೇಳಲೇ ಇಲ್ವಲ್ಲ? ಅಯ್ಯೋ ನಿನ್ನ. ಹಾಗಾದ್ರೆ ಪೂರ್ಣ ಚಿಕ್ಕಮ್ಮ ಇದನ್ನ ಯಾಕೆ ಮುಚ್ಚಿಡ್ಬೇಕು? ಇಲ್ಲೇನೋ ಆಗ್ತಿದೆ. ಅನು ಬರ್ಲಿ, ಅವಳನ್ನೇ ಕೇಳ್ತೀನಿ.
ಏನನು ನೀನು ಹೀಗೆ ಯಾರಾದರೂ ರಾತ್ರಿ ಹೊರಗಡೆ ಕೂತ್ಕೋತಾರ? ಎಂಥ ಹುಡುಗಿ ನೀನು? ನಡಿ. ಏನಾಯ್ತು? ಇಲ್ಲ ಸರ್, ನಾನೇ ಹೋಗ್ತೀನಿ. ಯಾಕೆ? ನಾನು ನಿನಗೆ ಡ್ರಾಪ್ ಮಾಡಿದ್ರೆ ನಿಮ್ಮಪ್ಪ ಏನಂತಾರೋ ಅನ್ನೋ ಯೋಚನೆನಾ? ಯಾರೇ ಏನೇ ಪ್ರಶ್ನೆ ಮಾಡಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಗೌರವ ಹೆಚ್ಚಾಗಿದೆ ಸರ್. ನೀವು ಹೇಳ್ದಾಗೆ ಮೀರಾ ಮ್ಯಾಮ್ಗೆ ನಮ್ಮ ಸಹಾಯ ತುಂಬಾ ಮುಖ್ಯ ಸರ್. ಮತ್ತೆ ನಿಮ್ಮ ಯಾವ ಕೆಲಸ ಹಂಚ್ಕೊಳ್ಳೋದಕ್ಕೂ ನಾನು ರೆಡಿ ಸರ್. ಆಗಲೇ ಅಲ್ವಾ ಸರ್ ಅದು ನಮ್ಮ ಕೆಲಸ ಅನ್ಸ್ಕೊಳ್ಳೋದು. ಡೋಂಟ್ ವರಿ ಸರ್, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಬಿರುಗಾಳಿಗೆ ಮರ ಉರುಳ್ತೈತಿ, ಬೆಟ್ಟ ಜರುಗ್ತೈತಿ, ಆದ್ರೆ ಹುಲ್ಲು ಅಲ್ಗಾಡಂಗಿಲ್ಲ. ನೀ ಹುಲ್ಲಿದ್ದಂಗ ಇದ್ಬಿಡು ಮಗಳ. ಕಷ್ಟ ಹೆಗ್ಲೇರೋ ತನಕ ನಮ್ ತಾಕತ್ತು ನಮ್ಗ ತಿಳಿಯಂಗಿಲ್ಲ. ನೀ ತಾಕತ್ನ ಎರುಳ್ ಪಡ್ಕೊಂಡ್ ಬಂದಿದ್ದೀಯ ಮಗಳ. ಗಟ್ಟಿ ಹುಲ್ಲು. ನೀ ಹುಲ್ಲಂಗ ಇರೋದು ನಿಂಗ ಒಳ್ಳೇದು. ನಿನ್ನನ್ನ ನೀನ್ ತೊರಿಬೇಡ, ಹುಲ್ಲಂತೆ ಬಾಳದನ್ನ ಮರಿಬೇಡ. ಶೋರ್ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನಾವು ನಮ್ಮ ಕಂಪನಿಯಲ್ಲಿ ಒಂದು ಹೊಸ ಡಿಪಾರ್ಟ್ಮೆಂಟ್ನ ಶುರು ಮಾಡಿದ್ದೀವಿ. ಸೊ ಈ ರಾಜನಂದಿನಿ ಡಿಪಾರ್ಟ್ಮೆಂಟ್ಗೆ ಅನು ಸಿರಿಮನೆ ಹೆಡ್ಡಾಗಿ ಆಯ್ಕೆ ಆಗಿದ್ದಾರೆ. ಇದನ್ನು ಕೂಡ ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಅನು ಕೂಡ ಇನ್ಕ್ಲೂಡ್ ಆದರೆ ಬೆಟರ್ ಅಲ್ವಾ ಸರ್? ಶುಡ್ ಐ ಇನ್ಫಾರ್ಮ್ ಹರ್? ಸರಿ, ಅವಳನ್ನ ಇನ್ಕ್ಲೂಡ್ ಮಾಡು. ಆದರೆ ರಾಜನಂದಿನಿ ವಿಭಾಗದ ಬಗ್ಗೆ ಒಂದು ಸೆಪ್ರೇಟ್ ಪ್ರೆಸ್ ಮೀಟ್ ಮಾಡೋಣ. ಇದರಲ್ಲಿ ಅದರ ವಿಷಯ ಬೇಡ. ಇವತ್ತಿನ ಅಜೆಂಡಾ ಏನಿದೆಯೋ ಅದನ್ನು ಪೂರೈಸೋಣ. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. 10 years ಆಫ್ ಹಾರ್ಡ್ ವರ್ಕ್ ಇದೆ ಅನು. ಬಟ್ ನಿನ್ನ ವಿಚಾರದಲ್ಲಿ ಅದು ಹಾಗಲ್ಲ. 1 ವರ್ಷ ಮುಗಿಯೋದ್ರ ಒಳಗಡೆ ನಿನಗೆಲ್ಲ ಸಿಕ್ಬಿಡ್ತು. ಕಾಯೋದು ಅಂದರೆ ಏನು ಅಂತ ನಿನಗೆ ಹೇಗೆ ಗೊತ್ತಾಗಬೇಕು ಹೇಳು? ಲೆಟ್ಸ್ ಲಿವ್ ಇಟ್ ದೇರ್. ಯು ಬಿ ಅಲರ್ಟ್. ಸುಲಭವಾಗಿ ಸಿಕ್ಕಿದ್ದು ಅಷ್ಟೇ ಸುಲಭವಾಗಿ ಹೋಗ್ಬಿಡ್ಬೋದು. ಜಸ್ಟ್ there's no time. I'll change it myself. Yeah, sure, sir. We'll wait for you. ಅನು, ಸರ್ ಸೂಟ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಬಾ, ನಾವಿಬ್ರು ಹೋಗಿರೋಣ. ಸ್ಲೋ ಆಗೋಯ್ತಲ್ಲ. ಓ ಅಯ್ಯೋ, ಸರಿಯಾಗೇ ಬರ್ತಿತ್ತಲ್ಲ ಮಾನ್ಸಿ. ಹೇಳಿದ್ನಲ್ಲ ಮೊಮಿನ್ಲೋ, ವೈಫೈ ಲೋಡ್ ಆಗ್ತಿಲ್ಲ ಅಂತ. ಎನಿವೇಸ್, ನಿಮ್ಗೆ ಆಮೇಲೆ ಫುಲ್ ವಿಡಿಯೋ ಸಿಗುತ್ತೆ. ನೀವು ಆರಾಮಾಗಿ ಕುತ್ಕೊಂಡು ನೋಡಿ. ಮೀರಾ ಈ ಥರ ಬೆಂಬಿದ್ದು ಬೇತಾಳದ ಹಾಗೆ ಆಫೀಸ್ನ ಹಚ್ಕೊಂಡಿರೋದು ನೋಡಿದ್ರೆ ಅವಳಿಗೆ ಆಫೀಸಲ್ಲಿ ಯಾವುದ್ರ ಮೇಲೋ ಕಣ್ಣಿದೆ ಅಂತ ಅನುಮಾನ ಶುರು ಆಗ್ತಿದೆ. ನೋಡೇ ಆಗ್ತಾ ಇಲ್ಲ. ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಸರಿಯಾದ ರೀತಿಲಿ ಕಸನ ವಿಂಗಡಣೆ ಮಾಡಿಕೊಟ್ರೆ ಮಾತ್ರ ನಾವು ಕಾಸು ಕೊಡ್ತೀವಿ.
ಈಗ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ವರ್ಧನ್ ಕಂಪ್ನಿಯ ಮೂಲ ಮಂತ್ರನೇ ನಂಬಿಕೆ. ಇದನ್ನ ಜನರು ಸಹ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಥರ ಏರುಪೇರಾಗದೆ ಈ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಕೆಲಸ ನಡೀತಾನೆ ಇದೆ. ಪ್ರತಿಯೊಬ್ಬರು ನಾಯಕರಾಗುವವರೆಗೂ ನಾಡನ್ನು ಬದಲಾಯಿಸೋಕ್ಕಾಗಲ್ಲ. ನಾವು ಜನರಿಂದ ಕಸವನ್ನು ಸಂಗ್ರಹಿಸ್ತೀವಿ, ನಂತರ ಅದರಿಂದ ಗೊಬ್ಬರ, ಗ್ಯಾಸ್, ವಿದ್ಯುತ್ ಶಕ್ತಿ ಇತ್ಯಾದಿಗಳನ್ನು ಮಾಡಿ ಅದರಿಂದ ಬರೋ ಕಾಸನ್ನು ನಮಗೆ ಯಾರು ಕಸವನ್ನು ವಿಂಗಡಣೆ ಮಾಡಿ ಕೊಡ್ತಾರೋ ಅವರಲ್ಲಿ ಹಂಚ್ತೀವಿ. ಸರ್, ಮತ್ತೊಬ್ಬರು ರಿಪೋರ್ಟರ್ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಾದರೆ ಇದು ಕಸದಿಂದ ರಸ ಮಾಡೋ ಥರನಾ ಅಂತ. ಮಾಧ್ಯಮದ ಮಿತ್ರರಿಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೌದೌದು, ರಾತ್ರಿ ಎಲ್ಲ ಕೆಲಸ ಮಾಡಿ ಮುಂಜಾನೆ ಎಷ್ಟೋ ಹೊತ್ತಿಗೆ ಬಂದ್ಲು ಅಂತ ಕಾಣುತ್ತೆ. ಆರ್ಯವರ್ಧನ್ನೇ ಬಿಟ್ಟು ಹೋದ್ರ? ರಘುಪತಿ ನೋಡಿ, ಮೀರಾ ಮೇಡಮ್ ಅವ್ರ ತಾಯಿ ತೀರ್ಕೊಂಡ್ರು ಅಂತ ಇಡೀ ರಾತ್ರಿ ಅಲ್ಲಿದ್ದು ಬಂದಿದ್ದಾಳೆ. ದಯವಿಟ್ಟು ಒಳ್ಳೆತನಕ್ಕೆ ಮಸಿ ಬಳಿಬೇಡಿ. ಓಹೋ, ಇವ್ರು ಬಳ್ಕೊಂಡಿದ್ದು ಸಾಲದು ಅಂತ ನಾವು ಬೇರೆ ಬೆಳಿಬೇಕಂತೆ. ಚೆನ್ನಾಗಿದೆ ರೀ ನಿಮ್ಮ ನ್ಯಾಯ. ಹಂಗೆ ಹೇಳಕ್ ಬರ್ತಾರೆ. ಲೇ ರಜನಿ, ಕಾಫಿ ಮಾಡೆ. ನನ್ನ ಮಗಳು ಒಳ್ಳೆ ಉದ್ಯೋಗಕ್ಕೆ ಏರಿದ್ರೆ ಇವರೆಲ್ಲ ಯಾಕೆ ಹಿಂಗೆ ಆಡ್ಕೋತಾರೆ? ಛೇ, ಸಾಕ್ಷರದಿಂದ ಅದೃಷ್ಟ ಅಂತ ಜೋಗ್ತವ ಹೇಳ್ದೆ ಇದ್ದಿದ್ರೆ ಇವ್ರ ಮನೆ ಮೆಟ್ಲಾದ್ರೂ ಯಾರು ತುಳಿತಿದ್ರು? ಸಾಕ್ಷರದ ರಾಜ್ಕುಮಾರ್ ಅದು ಎಲ್ಲಿಂದ ಬರ್ತಾನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಎಲ್ಲವ, ನಾನು ನಿನ್ನನ್ನೇ ನಂಬಿದ್ದೀನಿ. ನೀನೇ ನಮ್ಮನ್ನ ಕೈ ಹಿಡಿದು ನಡೆಸ್ಬೇಕು. ವಾವ್, ವಾಟ್ ಅ ಸ್ಪ್ಲೆಂಡಿಡ್ ವರ್ಕ್ ಬ್ರೋ ಇನ್ ಲಾ. ಐ ಆಮ್ ಟೂ ಇಂಪ್ರೆಸ್ಡ್. ನಾವು ಬರೀ ಐಡಿಯಾನ ಕಾರ್ಯರೂಪಕ್ಕೆ ತಂದ್ವಿ ಅಷ್ಟೇ. ಆದರೆ ಐಡಿಯಾ ಕೊಟ್ಟಿದ್ದು ನನ್ ಅದರ್ ದೆನ್ ಅನು ಸಿರಿಮನೆ. ಅರೆ ಏನಾಯ್ತಮ್ಮ, ಸಡನ್ ಆಗಿ ಸೀರಿಯಸ್ ಆಗಿಬಿಟ್ರಿ? ಆ ಹುಡುಗಿ ಹೆಸರು ಎತ್ತಬೇಡಿ ಇನ್ಮೇಲೆ. ಅನುನಾ? ಅವಳೇನ್ ಮಾಡಿದ್ಲು? ಬರೀ ಅನು ಸಿರಿಮನೆ ಅಂತ ಹೇಳ್ತಿರಲ್ಲ, ಒಂದ್ಸಲ ಆದ್ರೂ ಭೇಟಿ ಮಾಡಿಸಿದ್ದೀರಾ ನೀವು? ನಮ್ಮ ಆಫೀಸಲ್ಲಿ ರಾಜನಂದಿನಿ ಸೀರೆಗೆ ಒಂದು ಪ್ರತ್ಯೇಕ ವಿಭಾಗ ಮಾಡ್ತೀವಿ ಅಂತ ನಿಮ್ಮ ಹತ್ರ ಮಾತಾಡ್ಕೊಂಡಿದ್ವಲ್ಲ, ಈಗ ಅದು ನೆರವೇರ್ತಿದೆ. ಇದೊಂದೇ ಕ್ಲೂ ನಿಮಗೆ. ಇನ್ನು ನಿಮ್ಮ ಬರ್ತ್ಡೇಗೆ ನಿಮ್ಮ ಮೀಟಿಂಗ್ ಶೆಡ್ಯೂಲ್ ಬಗ್ಗೆ ಮೀರಾ ಮಾತಾಡ್ತಾಳೆ. ಅವತ್ತು ನೀವು ಆಫೀಸಿಗೆ ಬರಲೇಬೇಕು. ಬರೋಲ್ಲ ಅಂತ ಹೇಳೋ ಆಯ್ಕೆನೇ ಇಲ್ಲಲ್ಲ ನನಗೆ. ಎಕ್ಸಾಕ್ಟ್ಲಿ. ಆಫೀಸ್ ವಿಷಯನ ಅಷ್ಟೊಂದು ತಲೆಗೆ ಹಚ್ಕೋಬೇಡಮ್ಮ. ಇಲ್ಲ ಅಪ್ಪ, ಸ್ಟ್ರೆಸ್ ಏನೂ ಇಲ್ಲ. ನಾನು ಕೊಡೋ ಚಿಕ್ಕ ಪುಟ್ಟ ಐಡಿಯಾಗಳನ್ನ ಆರ್ಯ ಸರ್ ಒಪ್ಕೋತಾರೆ. ಅಷ್ಟೇ ಅಲ್ಲ ಅಪ್ಪ, ಅದನ್ನು ಬೇರೆ ಎತ್ತರಕ್ಕೆ ತಗೊಂಡು ಹೋಗ್ತಾರೆ. ಈ ಕಸದ ವಿಚಾರನೂ ಅಷ್ಟೇ. ನಾನು ಕೊಟ್ಟಿದ್ದು ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಎಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಗೊತ್ತಾ ಅಪ್ಪ. ಹೀಗೆಲ್ಲ ಇರೋದಕ್ಕೆ ವಿಷನ್ ಬೇಕು. ಅದೆಲ್ಲ ಹಾಗಿರ್ಲಿ. ಯಾವಾಗಲೂ ಆಫೀಸ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಆರ್ಯ ಸರ್ನ ಹೊಗಳ್ಕೊಂಡು ನಾವಿರೋದಕ್ಕಾಗಲ್ಲ. ನಿನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಜೋಗ್ತವ ಹೇಳಲಿಲ್ವಾ ನಿನ್ನ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಅಂತ? ಟ್ರೈ ಮಾಡಿದಷ್ಟು ನಮ್ಮನ್ನು ದೂರ ಮಾಡೋ ಪರಿಸ್ಥಿತಿ ಸೃಷ್ಟಿ ಆಗ್ತಾನೆ ಇದೆ. ಇದನ್ನೆಲ್ಲ ಮೀರಿ ನಾನು ಹೇಗೆ ನಿಮಗೆ ಹತ್ರ ಆಗಲಿ? ನಾನು ನಂಬಿದ ದೇವರು ಮತ್ತು ನಿಮ್ಮ ಮೇಲೆ ನಾನಿಟ್ಟಿರೋ ನಂಬಿಕೆ ಇದೆರಡೇ.
ನನ್ನ ನಿಮ್ಮ ಹತ್ರಕ್ಕೆ ಸೇರಿಸ್ಬೇಕು. ನೀನ್ ಯಾಕೆ ಮಗುಗೆ ಅಷ್ಟಮಿ ಅಂತೆಲ್ಲ ಹೇಳಕ್ಕೋದೆ? ಹೇಗೆ ಬೆಲ್ಲ ಆದ್ಲು ನೋಡು. ಅದ್ರಾಗ ನೆನಪಿನ ಪದರ ಇರ್ತೈತೆ. ಹೌದು, ಸೀರೆ ಇದೆ. ಯಾರ ನೆನಪು ಯಾರ ಸೇರ್ಬೇಕೋ ಅವ್ರಗ ಸೇರ್ತೈತೆ. ನಾನೇ ಮರ್ತಿದ್ದೆ. ತಾಯಿ ಪಾಲಿನ ಸೀರೆ ತಾಯಿಗ ಒಪ್ಸು, ಅದು ಆಕಿ ಪಾಲಿನ ಸೀರೆ. ಉಧೋ ಉಧೋ ಎಲ್ಲಮ್ಮ. ಇವತ್ತು ಸಾಕಷ್ಟು ಮಾತಾಡಿದ್ವಲ್ಲ, ಅದಕ್ಕೆ ಈ ಕನಸು. ಇದು ಕನಸಷ್ಟೇ ಬಿಡು. ಐ ಆಮ್ ಫೈನ್. ನೀ ಹೋಗಿ ಮಲ್ಕೊ. ಸರಿಮ್ಮ, ಬನ್ನಿ. ಏನಾದರೂ ಅನ್ಸಿದ್ರೆ ನನ್ನನ್ನು ಕರೀರಿ. ಗುಡ್ ನೈಟ್. ಗುಡ್ ನೈಟ್. ಅಮ್ಮನಿಗೆ ಸೀರೆ ಅರ್ಪಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಆರ್ಯ. ಯಾರ ಹತ್ರ ಬಾಕಿ ಉಳಿಸ್ಕೊಂಡ್ರು ಆ ತಾಯಿ ಹತ್ರ ಬಾಕಿ ಉಳಿಸ್ಕೋಬಾರ್ದು. ಜನಗಳಿಗೆ, ಪರಿಸರಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು ಸಂಭಾವ್ ಹೈಲೈಟ್ ಆಗೋದೇ ಇಲ್ಲ. ಯಾವುದೊಂದು ಮೂಲೆಯಲ್ಲಿ ಹೆಬ್ಬಟ್ಟು ಸೈಜಷ್ಟು ಪ್ರಿಂಟ್ ಆಗ್ತವೆ. ಯಾರು ನೋಡ್ತಾರೆ? ಅದೇನು ಗೊತ್ತಾ, ಒಳ್ಳೆ ಸಮಾಜ ಕಾರ್ಯಗಳಿಗೆ ಅದಕ್ಕೆ ಯೋಗ್ಯವಾದ ಪ್ರಚಾರ ಬೇಕು. ಅದರಿಂದ ಇಡೀ ಸಮಾಜನೇ ಬದಲಾಗೋ ಸಾಧ್ಯತೆಗಳು ಹೆಚ್ಚಾಗ್ತವೆ. ಇರಲಿ, ನಾವು ಮಾಡೋ ಕೆಲಸಗಳು ಆದಾಗೆ ಮಾತಾಡ್ತವೆ. ಸದ್ಯಕ್ಕೆ ಯು ಎಂಜಾಯ್ ಯುವರ್ ಸಂಡೇ. ಬರ್ತೀನಿ. ನಮ್ಮ ಆಫೀಸಲ್ಲಿ ಎಲ್ಲ ಮೊದಲಿನ ಥರ ಏನೂ ನಡೀತಾ ಇಲ್ಲ. ನಿಮಗೂ ಹಾಗೆ ಅನ್ನಿಸ್ತಿದ್ಯಾ? ಡೋಂಟ್ ವರಿ, ಎಲ್ಲ ಸರಿ ಮಾಡೋಣ. ಇನ್ನೇನಾದರೂ ಹೇಳೋದಿತ್ತಾ? ಇಲ್ಲ ಸರ್. ನೀವು? ಇಲ್ಲ, ಬರ್ತೀನಿ. ಸರಿಗಿದೆ. ನೀನು ದೇವಸ್ಥಾನಕ್ಕೆ ಹೋಗೋರ್ಗು ಹಾಳು ಮಾಡ್ತೀಯಾ? ರಮ್ಯಾ, ಮದುವೆ ಆಗೋರು ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಯಾರು ಹೇಳಿದ್ ನಿನಗೆ? ಇವತ್ತು ಅಷ್ಟಮಿ ಕಣೆ, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಳ್ಳೇದಾಗತ್ತೆ ಅಂತ ಜೋಗ್ತವ ಹೇಳಿದಾಳೆ.
ಅನು ಹೀಗೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಪಾಪುಟ. ಬಾ. ಹುಷಾರು ಕಣೆ, ಅಮ್ಮನ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ಬಾ, ಎಲ್ಲ ಒಳ್ಳೇದಾಗ್ಲಿ ಅಂತ. ಸರಿ ಅಮ್ಮ, ನಾ ಹೋಗಿ ಬರ್ತೇನೆ. ಬಾ. ಯಾರೋ ಏನೋ ಹೇಳಬೇಕಾದ್ರೆ ಹೇಳಿ ಅಂತಿದ್ಯಾ, ಏನನು? ಓ, ಗೆಳತಿಯರ್ ಸೀಕ್ರೆಟಾ? ಡೋಂಟ್ ವರಿ, ನಾನು ಏನೂ ಕೇಳಿಸ್ಕೊಂಡಿಲ್ಲ. ರಮ್ಯಾ, ನಾನು ಅನು ಹತ್ರ ಸ್ವಲ್ಪ ಮಾತಾಡಬೇಕು. ಅನು, ದೇವಸ್ಥಾನಕ್ಕೆ ಲೇಟ್ ಆಯಿತು, ಪರವಾಗಿಲ್ವಾ? ಚಿಕ್ಕಿ, ದೇವಸ್ಥಾನಕ್ಕೆ ಲೇಟ್ ಆಯಿತು, ಬಂದ್ಮೇಲೆ ಮಾತಾಡ್ಬೋದಾ? ಸುಟ್ಟೋಗಿದೆ ನೋಡಿ ಇಲ್ಲಿ. ಅಮ್ಮ, ನಿನ್ನನ್ನು ನೋಡಿದ್ದೀನಿ ಅವತ್ತು. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಿಮಗೆ ಕೊಡ್ಲೇಬೇಕು ಅನ್ಸಿದ್ರೆ ಈ ಸೀರೆ ನಂಗೆ ಕೊಡಿ. ಸುಟ್ಟೋಗಿರೋ ಸೀರೆ ಅಮ್ಮನ ಆಶೀರ್ವಾದ ಅಂತ ತಗೋತೀನಿ. ಒಳ್ಳೇದಾಗ್ಲಿ. ಮುಂದಿನ ದಿನಗಳೆಲ್ಲ ಸುಖವಾಗಿರ್ಲಿ. ನಾನು ನಿನ್ನ ಸಮಯನ ತಗೊಂಡ್ಬಿಟ್ಟೆ, ನೀನು ಪ್ರಾರ್ಥನೆ ಮಾಡು. ನನ್ನ ಪ್ರಾರ್ಥನೆ ಅನ್ನೋದಕ್ಕಿಂತ ನಮ್ಮ ಅಮ್ಮನ ಪ್ರಾರ್ಥನೆ. ಅಷ್ಟಮಿ ದಿನ ಹೀಗೆ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ಬೇಗ ಮದುವೆ ಆಗತ್ತೆ ಅನ್ನೋದು ಅವ್ರ ನಂಬಿಕೆ. ಅಮ್ಮ, ನಿನ್ಗಿನ್ನೂ ಮದುವೆ ಆಗಿಲ್ವಾ? ಅರ್ಚಕ್ರೆ, ಫೋನು ತಗೊಳ್ಳದೆ ಹೋಗಿದ್ದಾರೆ. ಅಷ್ಟೊಂದು ಅವಸರ ಏನಿತ್ತು? ದಾದಾ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಪ್ರಕಾರ ಅಮ್ಮ ಮೋಸ್ಟ್ಲಿ ಮಾತ್ರೆ ತಗೊಂಡಿರ್ತಾರೆ. ಅವ್ರ ಫೋನಲ್ಲಿ ರಿಮೈಂಡರ್ ಏನು ಬಂದಿಲ್ಲ ಅಲ್ವಾ? ಮತ್ತೆ ಅವರು ಮಾತ್ರ ತಗೊಂಡಿರ್ತಾರೆ. ಯಾಕಂದ್ರೆ ನಾನು ಅವ್ರ ಫೋನಲ್ಲಿ ರಿಮೈಂಡರ್ ಸೆಟ್ ಮಾಡಿದ್ದೆ. ಶಿಲ್ ಬಿ ಫೈನ್. ಯಾ ಬ್ರೋ ಇನ್ ಲಾ, ಪ್ಲೀಸ್ ಕಾಮ್ ಡೌನ್. ಆದರೂ ನನಗೆ ಅಮ್ಮ ಬರುವವರೆಗೂ ಸಮಾಧಾನ ಇಲ್ಲ.
ಬಂದ? ಡ್ರೈವರ್ ಯಾರು? ಶಂಕರ. ಮನೇಲಿ ಯಾರಿಗೂ ಹೇಳಿ ಬಂದಿಲ್ಲ, ಎಲ್ಲರೂ ಗಾಬರಿಲಿದ್ದಾರೆ ಅನ್ಸುತ್ತೆ. ಬರ್ತೀನಿ ಅಂತ ಹೇಳು. ಸರಿ ಅಮ್ಮ. ಸರ್, ಇವಾಗ ಹೊರಟ್ವಿ. ನಿನ್ನ ಮನೆ ಹತ್ರನೇನಾ? ಡ್ರಾಪ್ ಮಾಡ್ಲಾ? ಇಲ್ಲ ಅಮ್ಮ, ನಮ್ಮ ಮನೆ ಇಲ್ಲಿಂದ ಹತ್ರ, ನಾನು ಹೋಗ್ತೀನಿ, ನೀ ಹೊರಡಿ. ದೇವಸ್ಥಾನಕ್ಕೆ ಆಗಾಗ ಬರ್ತೀರಾ ಅಲ್ವಾ? ಉಡುಗೊರೆ ಕೊಟ್ರಿ ಅಂತ ಸುಮ್ಮನಾಗ್ಬಿಡ್ಬೇಡಿ. ನಾನು ನಿಮಗೆ ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ. ಅಮ್ಮ, ಸರ್ ನನ್ನ ಬೈತಾ ಇದ್ದಾರೆ. ಶಂಕರ, ಬರ್ತೀನಿ ಅಂತ ಹೇಳು. ಸರಿ ಬರ್ಲಾ? ಬಾಯ್ ಅಮ್ಮ. ಗೋತ್ರ, ನಕ್ಷತ್ರ ಎಲ್ಲ ತಿಳ್ಕೊಂಡ್ಬರ್ತೀನಿ. ಅಮ್ಮ, ನೀವು ಯಾರ ಮನೆಗೂ ಹೋಗಿ ಕುಲ ಗೋತ್ರ ಕೇಳೋ ಅವಶ್ಯಕತೆ ಇಲ್ಲ. ಬನ್ನಿ, ಮೊದಲು ತಿಂಡಿ ಮಾಡೋಣ. ಬನ್ನಿ. ಆರ್ಯ, ಇಲ್ಲ ಆರ್ಯ, ಇವತ್ತೇನಾಯ್ತು ಗೊತ್ತಾ? ನಾನು ಅಮ್ಮನವ್ರಿಗೆ ಸೀರೆ ತಗೊಂಡು ಹೋಗಿದ್ನಲ್ಲ, ಸೀರೆ ದೀಪಕ್ಕೆ. ಅಮ್ಮ, ನನಗೆ ನಿಮ್ಮ ದೇವಸ್ಥಾನದ ಕಥೆ ಬೇಕಿಲ್ಲ. ನಿಮ್ಮ ದೇವರು, ನಿಮ್ಮ ದೇವಸ್ಥಾನ, ನಿಮ್ಮ ಆ ಕಳೆ ಆಗಿರೋ ಹುಡುಗಿ ನಿಮಗೆ ಇರಲಿ, ನನಗೆ ಬೇಡ. ಬನ್ನಿ, ಮೊದಲು ತಿಂಡಿ ಮಾಡೋಣ. ಬನ್ನಿ ಬನ್ನಿ. ಪ್ರಿಯನಪ್ಪ, ಬಾ ಬಟ್ಟೆ ಒಣಗಾಕ್ ಬರೋಣ. ನನ್ ಕೆಲಸದಿಂದ ಕಾಲ್ ಬರ್ತಾ ಇದೆ. ಕೊಡಿ ಚಿಕ್ಕಿ, ನಾನೇ ಹೋಗಿ ಒಣಗಾಕ್ತೀನಿ. ಪರವಾಗಿಲ್ಲ, ಬಾ, ನಾನು ಬರ್ತೀನಿ. ಬಂದೆ. ಸುಬ್ಬು, ಸುಬ್ಬು, ದೇವಿ ಸೀರೆ ಪ್ರಸಾದ ಇದ್ದಾಗೆ. ಯಾಕೆ ಸುಬ್ಬು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ದೇವಸ್ಥಾನಕ್ಕೆ ಹೋದ್ರೆ ನಾವು ಸೀರೆ ಇಸ್ಕೊಂಡು ಬರಲ್ವಾ ಅಮ್ಮಂದು? ಇದು ಹಾಗೆ. ನೀನು ಬೇಡದೇ ಇರೋದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳೋದಕ್ಕೂ ಮುಂಚೆ ಇದ್ರ ಬಗ್ಗೆ ನಿನಗೆ ಗೊತ್ತಿರಲಿ ಅಂತ ನನಗನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಇವ್ರು ಯಾಕೆ ಅನು ತಲೆ ಕೆಡಿಸ್ತಿದ್ದಾರೆ? ಇವ್ರ ಮಾತೆಲ್ಲ ಕೇಳಬೇಡ ಅಂತ ಹೇಳ್ಬೇಕು ಇವಳಿಗೆ. ನನಗೆ ಯಾಕೋ ಆರ್ಯ ಸರ್ಗೆ ಮೀರಾ ಮೇಡಮ್ ಸರಿಯಾದ ಜೋಡಿ ಅಂತ ಅನ್ನಿಸ್ತಾ ಇದೆ. ನೀನು ಹಾಗೆ ಅನ್ಕೊಳ್ಳೋದು ಸರಿ ಅಂತ ನನಗನ್ಸುತ್ತೆ. ಮೀರಾ ಮ್ಯಾಮ್ ಮೇಲೆ ಅನುಕಂಪ ಇಲ್ಲ ಅಂತಲ್ಲ, ಇದೆ. ಅವ್ರು ನನ್ನ ಬಾಸ್, ಅಂದರೆ ಬಾಸ್ ಆಗಿದ್ದವರು. ಅವ್ರ ಮೇಲೆ ಗೌರವನೂ ಇದೆ, ಕನ್ಸನೂ ಇದೆ. ನೀನು ಅಷ್ಟೇ ಅಲ್ವಾ? ನನ್ನ ಮೇಲಿರೋ ಕನ್ಸನ್ಗೆ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ನಾನು ಅನ್ಕೋತಿದ್ದೀನಿ. ಇದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಅಲ್ವಾ? ಸರಿ, ಹಾಗಾದ್ರೆ ನಾನು ಬಟ್ಟೆ ಒಣಗಾಕ್ಲಾ? ಬೇಡ, ನಾನು ಹಾಕ್ತೀನಿ. ಆ ಸೀರೆ ತಾಯಿಗೆ ತಲುಪಲೇ ಇಲ್ಲ. ಅಯ್ಯೋ, ಗಾಬರಿ ಪಡಬೇಡ. ಆ ಸೀರೆ ಪ್ರಸಾದದ ರೂಪದಲ್ಲಿ ಆ ಹುಡುಗಿ ಕೈ ಸೇರ್ತು. ನನ್ನ ಹತ್ರ ಭದ್ರವಾಗಿದ್ದ ಆ ಸೀರೆ ಆ ಹುಡುಗಿ ಕೈ ಸೇರೋದು ಒಂದು ಯೋಗಾನೇ ಅಲ್ವಾ? ನಿಜ ಅಮ್ಮೋರೆ. ಎಲ್ಲೋ ಹುಟ್ಟಿದವಳು, ನಿನ್ನೆವರೆಗೂ ನೆನಪಿಲ್ದಿರೋ ಸೀರೆ ಇವತ್ತು ನೆನಪಿನಿಂದ ಹೋಗದೆ ಕಾಡ್ತಿರೋ ಆ ಹುಡುಗಿ ಮುಖ.
ಯೋಚಿಸಿದ್ರೆ ಬದುಕು ಎಷ್ಟು ವಿಸ್ಮಯ. ಮೀರಾ, ಯಾ ಸರ್. ಮಾಧ್ಯಮದವರು ನಾವು ಅಂದ್ಕೊಂಡಷ್ಟು ನಮ್ಮನ್ನು ಸ್ಪಂದಿಸಲಿಲ್ಲ. ಅವ್ರಿಗೆ ಸೆನ್ಸೇಷನಲ್ ಸುದ್ದಿ ಬೇಕು, ನಮ್ಮ ಸುದ್ದಿಲಿ ಸೆನ್ಸೇಷನ್ ಇಲ್ಲ, ಆದರೆ ಕಾರ್ಯದಲ್ಲಿದೆ. ಯಾ ಸರ್. ಹಾಗಾಗಿ ನಾನೇ ಒಂದು ವರದಿಯನ್ನು ಸೃಷ್ಟಿ ಮಾಡ್ತೀನಿ. ಈ ಪ್ಲ್ಯಾನ್ ಪ್ರಕಾರ ನಾವು ಜನರಲ್ಲಿ ಮತ್ತು ಮನೆಯಲ್ಲೂ ತಲುಪ್ತೀವಿ. ನೀನು ನೋಡ್ತಾ ಇರು, ಅಮ್ಮ ಇನಾಗ್ರೇಟ್ ಮಾಡ್ತಾರೆ. ನಂತರ ಹೊಸ ಕ್ಯಾಬಿನ್ ಕೂಡ ಇನಾಗ್ರೇಟ್ ಆಗಬೇಕು. ಸೊ ಪ್ಲೀಸ್ ಮೇಕ್ ದಿ ಅರೇಂಜ್ಮೆಂಟ್ಸ್. ಎಸ್ ಸರ್. ನೋ ಚಾನ್ಸ್ ಅಂತ ಹೇಳೋದಿಕ್ಕೆ ಆಗಲ್ಲ. ಮೋಮಿಲ್ಲಾ ನಿರ್ಧಾರ ತಗೊಳಕ್ಕೂ ಮೊದಲು ನಾವೇ ಬ್ರೋಯಿಲ್ಲಾಗೆ ಪರ್ಫೆಕ್ಟಾಗಿ ಸೂಟ್ ಆಗೋವಂಥ ಹುಡುಗಿನ ಹುಡುಕ್ಬೇಕು. ಯಾರ್ಯಾರೋ ಇಲ್ಲಿ ಬಂದ್ಬಿಟ್ಟು ದರ್ಬಾರ್ ಮಾಡೋಕ್ಕಿಂತ ನನ್ನ ಫ್ರೆಂಡ್ಸು ನನ್ನ ರಿಲೇಟಿವ್ಸು ಬಂದರೆ ನನಗೂ ಚೆನ್ನಾಗಿರುತ್ತಲ್ವಾ? ಕರೆಕ್ಟ್, ಯು ಆರ್ ಕರೆಕ್ಟ್ ಮಾನ್ಸಿ. ಆ್ಯಕ್ಚುಲಿ ಈ ವಿಷಯದಲ್ಲಿ ನಾವಿಬ್ಬರು ತುಂಬ ಸ್ಲೋ ಆಗಿಬಿಟ್ವಿ. ನೀನು ಅವತ್ತು ತೋರಿಸಿರೋ ಅರ್ಜೆನ್ಸಿ ನೋಡಿದ್ರೆ ಇಷ್ಟೊತ್ತಿಗೆ ದಾದಾ ಮದುವೆ ಆಗಿಬಿಡ್ಬೇಕಾಗಿತ್ತು. ಯಾ ಹರ್ಷ, ಯು ಆರ್ ರೈಟ್. ನಾನೇ ತುಂಬ ಸ್ಲೋ. ಸಮಯ ಮೀರಕ್ಕೆ ಮುಂಚೆ ನಾನು ಮೆಚ್ಚೋ ಹುಡುಗಿನ ಈ ಮನೆಗೆ ಸೊಸೆ ಆಗ್ತಿರ್ತೀನಿ. ಫೈನ್, ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಝಂಡೆ, ಅಮ್ಮ ನಾಳೆ ಆಫೀಸಿಗೆ ಬರ್ತಿದ್ದಾರೆ. ನಾನು ಹೇಳಿದೆ ಅಂತ ಮಾಡ್ತಿದ್ದೀರಾ ಸರ್? ನನಗೆ ಉಪಕಾರ ಆಗಲಿ ಅಂತ. ಸುಮ್ಮನಿರು, ಮೊದಲೇ ಇಲ್ಲಿ ಆತಂಕ ಆಗ್ತಿದೆ. ಈಗ ಅಮ್ಮನಿಗೆ ಅನ್ನನ ಭೇಟಿ ಮಾಡಿಸ್ತೀನಿ, ಆಮೇಲೆ ಹೇಗೆ ಮುಂದುವರಿಸ್ಲಿ, ಏನು ಮಾತಾಡಲಿ ಒಂದು ಗೊತ್ತಾಗ್ತಿಲ್ಲ ಕಣೋ. ಈ ವಯಸ್ಸಲ್ಲಿ ಇಂಥ ಆತಂಕ ಎಲ್ಲ ಇದ್ದಿದ್ದೆ ಬಿಡಿ ಸರ್. ಇದರ ಜೊತೆಗೆ ನನಗೆ ಇನ್ನೊಂದು ಗೊಂದಲ ಇದೆ. ನನ್ನ ಸ್ನೇಹ, ನನ್ನ ಕಾಳಜಿ ಮೀರಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಾಳೆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಝಂಡೆ, ಮೀರಾ ಮತ್ತು ಅನು ನನ್ನ ಎದುರಿಗಿದ್ದಾಗ ಏನೋ ವ್ಯತ್ಯಾಸ ಕಾಣ್ತಿದೆ, ಮೊದಲಿನ ಥರ ಇಲ್ಲ. ಅದನ್ನು ನಾನು ಗಮನಿಸ್ದೆ. ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಎಲ್ಲಿ ಹೊಟ್ಟೆ? ನಾನು ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್.
ನನಗೂ ಆಗಾಗ ಶುಂಠಿ ಟೀ ಬೇಕಲ್ಲ. ಏನೇನೋ ಮಾತುಗಳು ಪ್ರಶ್ನೆಗಳು ಹುಟ್ಕೋಬೋದು. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಗುಡ್ ಮೀರಾಜಿ. ಓಕೆ, ಐ ಮ್ಯಾನೇಜ್ ಇಟ್. ನಾಳೆ ಯಾವುದೇ ಥರದ ಆಕ್ವರ್ಡ್ ಪರಿಸ್ಥಿತಿ ಬರಬಾರ್ದು, ಆ ಥರ ನಾನು ನೋಡ್ಕೋತೀನಿ ಜೆಂಡೆ. ಶುಂಠಿ ಟೀ ಹೇಳಿದ್ದೀನಿ, ಕುಡಿದ್ಬಿಟ್ಟು ಆರಾಮಾಗಿ ಕೆಲಸ ಮಾಡಿ. ಐ ಪ್ರಿಫರ್ ಬ್ಲ್ಯಾಕ್ ಕಾಫಿ. ಕೊರೋನಾ ಮೀರಾಜಿ, ಅದೇ ಬೆಸ್ಟು. ಆರ್ಯ ಸರ್ ಕಾಲ್ ಮಾಡೋಣ ಅಂದ್ಕೊಂಡ್ರೆ ಮೀರಾ ಮ್ಯಾಮ್ ಕಾಲ್ ಮಾಡ್ತಿದ್ದಾರಲ್ಲ. ಮಾಮೂಲಿ ಆಟೋ ಮ್ಯಾಮ್. ನೋಡು, ನಾನು ನಿನಗೆ ನಾಳೆ ಆಫೀಸ್ ವೆಹಿಕಲ್ ಕಳಿಸ್ತೀನಿ. ಅದು ನಾಳೆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ಸ್ವಲ್ಪನೂ ಏರುಪೇರು ಆಗಬಾರ್ದು, ಸ್ಪೆಷಲಿ ಟೈಮಿಂಗ್ಸ್ ವಿಚಾರದಲ್ಲಿ. ಇಲ್ಲಾಂದರೆ ಆರ್ಯ ಸರ್ಗೆ ಬೇಜಾರಾಗುತ್ತೆ. ನನಗೆ ಇವತ್ತು ಎಚ್ಚರ ಆಗೋಯ್ತು. ನೀನು ಇಷ್ಟೊಂದು ಉತ್ಸಾಹದಲ್ಲಿ ಇದ್ದಿದ್ದನ್ನ ನಾನು ಇತ್ತೀಚೆಗೆ ನೋಡೇ ಇಲ್ಲ. ಹೌದಮ್ಮ, ಇಷ್ಟು ವರ್ಷಗಳಲ್ಲಿ ಬಹುಶಃ ಅತ್ಯಂತ ಸಂತೋಷವಾದ ದಿನ ಅಂತಂದರೆ ಇವತ್ತೇ ಇರಬೇಕಮ್ಮ. ಕಾಫಿ ಇಟ್ಟಿದ್ದೀನಿ, ಕುಡ್ಕೊಳ್ಳಿ. ಫ್ರೆಶ್ ಆಗಿ ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಮತ್ತೆ ಅನು, ಆರ್ಯ ಸರ್ ತಾಯಿಗೆ ತುಂಬಾ ವಯಸ್ಸಾಗಿರ್ಬೇಕಲ್ಲ? ಇವ್ರಿಗೆ 45 ಆಗಿದೆ, ಇನ್ನು ಅವ್ರಿಗೆ ಅಂದ್ರೆ 65 ಆಗಿರ್ಬೋದಲ್ವಾ? ಅಲ್ವಾ? ನಾನಿದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಿರೋದು ಅಮ್ಮ. ಹೇಗೆ ಮಾತಾಡಿಸ್ಲಿ, ಏನು ಮಾತಾಡಲಿ ಅನ್ನೋದು ನಂಗೊಂದು ಗೊತ್ತಾಗ್ತಿಲ್ಲ. ಅನು, ಇವರು ನಮ್ಮಮ್ಮ ಶಾರದಾ ದೇವಿ. ಕಂಪ್ನಿ ಜನಗಳಿಗೆ ಮಿಸಸ್ ವರ್ಧನ್. ಎಸ್, ಫಸ್ಟ್ ಕ್ಲಾಸ್, ಸೂಪರ್ಬ್, ಎಕ್ಸಲೆಂಟ್. ಅಮ್ಮ, ಏನೇ ಅಮ್ಮ, ಆಫೀಸಿಗೆ ಸೀರೆ ಉಟ್ಕೊಂಡು ಹೋಗ್ಲಾ? ನೀನು ನೋಡಿದ್ರೆ ಈ ಥರ ಬಂದಿದ್ಯಾ? ಐ ಆಮ್ ಶ್ಯೂರ್ ನಿನ್ನ ಈ ಥರ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗುತ್ತೆ. ಮ್ಯಾಮ್, ಚೆನ್ನಾಗಿಲ್ವಾ? ಸರಿ ಹೋಯಿತು. ವಾಟ್ಸ್ ದ ಟೈಮ್? ವೇಟ್, ಆಲ್ ರೈಟ್. ನನಗೆ ಗೊತ್ತಿರೋ ಬೊಟೀಕ್ ಒಂದಿದೆ, ಅಲ್ಲಿ ಹೋಗಿ ವಿಚಾರಿಸಿದ್ರಾಯ್ತು. ನಿನ್ನನ್ನು ಪಿಕ್ ಮಾಡಿದಕ್ಕೆ ನಾನು ಬಂದಿದ್ದೆ, ಒಳ್ಳೇದಾಯಿತು. ಕಮ್, ಲೆಟ್ಸ್ ಗೋ. ಡ್ರೈವರ್, ಸ್ವಲ್ಪ ಲ್ಯಾವೆಲ್ ರೋಡ್ ಕಡೆ ನಡೀರಿ. ಸದ್ಯ ಮೀರಾ ಮ್ಯಾಮ್ ಬಂದರು. ಇಲ್ಲ ಅಂದಿದ್ರೆ ಹೀಗೆ ಹೋಗಿ ಆರ್ಯ ಸರ್ ಅಮ್ಮನ ಮುಂದೆ ನಿಲ್ತಿದ್ದೆ. ನಾನು ಚೆನ್ನಾಗಿ ರೆಡಿಯಾಗಿ ಬರಲಿ ಅಂತಲೇ ಆರ್ಯ ಸರ್ ಮೆಸೇಜ್ ಮಾಡಿದ್ರು ಅನಿಸುತ್ತೆ. ಅನು, ರಾಜನಂದಿನಿ ಫ್ಯಾಬ್ರಿಕ್ಸ್ ಯೋಚನೆಗೆ ಕನ್ನಡಿ ಹಿಡಿದಿರೋ ಥರ ಕಾಣಿಸ್ತಿದ್ರಿ.
ನಾನೇ ನಿಮ್ಮ ಲವ್ ಯು. ನನಗೂ ಒಂದು ಮೆಡಲ್ ಸಿಕ್ತು. ಒಳ್ಳೇದಾಗಲಿ. ಎಷ್ಟು ಲವಲವಿಕೆಯಿಂದ ಇದೆ ಆರ್ಯ. ಇದೇ ಖುಷಿಲಿ ಹೊರಡೋಣವಾ? ಆಫ್ಟರ್ ಯು. ಹೇಗೆ ಬೆಳೀತಿತ್ತು? ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ದೊಡ್ಡ ಮಾತು ಅಮ್ಮೋರೆ. ನಾವೆಲ್ಲ ಆರ್ಯ ಸಾರಿ ಹಿಂಬಾಲಕರು ಅಷ್ಟೇ. ಶ್ರಮ ಎಲ್ಲ ಅವ್ರದ್ದೇ. ಇಲ್ಲ ಸರ್, ಅಮ್ಮ ಹೇಳಿದ ಸರಿನೇ. ನೀವೆಲ್ಲರೂ ಇಲ್ಲದೆ ವರ್ಧನ್ ಸಂಸ್ಥೆ ಇಲ್ಲ. ಅಮ್ಮ ಹೇಳಿದಾಗೆ ಅದು ನಮ್ಮ ಸಂಸ್ಕೃತಿಗೆ ಪ್ರತಿರೂಪ. ಆರ್ಯ, ಬೇರೆನೇ ಯೋಚನೆ ಮಾಡ್ತಿರೋ ಹಾಗಿದೆ. ಇಲ್ಲಮ್ಮ, ಇದನ್ನೇ ಯೋಚನೆ ಮಾಡ್ತಿದ್ದೆ. ನೀವೆಲ್ಲರೂ ಹೇಳಿದ್ದೇ ಸರಿ. ಅದಕ್ಕೊಂದು ಸಣ್ಣ ಸೇರ್ಪಡೆ ಅಷ್ಟೇ. ರಾಜನಂದಿನಿ ಫ್ಯಾಬ್ರಿಕ್ಸ್ ನನ್ನ ಪ್ರಕಾರ ಸರಳತೆ, ಸಹಜತೆ ಮತ್ತು ಸ್ವಂತಿಕೆಯ ಕನ್ನಡಿ. ಅದಕ್ಕೂ ಮೀರಿ ಮುಖ್ಯವಾಗಿ ಮುಗ್ಧತೆಯ ಪ್ರತಿಬಿಂಬ ಮೂಡಿಸ್ಬೇಕು. ಹಾಗಾಗಿ ಎಲ್ಲ ಗುಣಗಳು ಇರತಕ್ಕಂಥ ಒಬ್ಬರು ಇವತ್ತು ರಾಜನಂದಿನಿ ವಿಭಾಗದ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಓಹೋ, ಇದೇನಾ ಸರ್ಪ್ರೈಸ್? ಇಲ್ಲಮ್ಮ, ಇನ್ನೂ ಇದೆ. ನೀವು ಅವರನ್ನು ನೋಡುತ್ತಾ ಓಹ್, ಇವರೇನಾ ರಾಜನಂದಿನಿ ಮುಖ್ಯಸ್ಥೆ? ಅವಳನ್ನ ನಾರ್ಮಲ್ ಆಗಿ ಬರೋಕೆ ಹೇಳು, ಆಮೇಲೆ ನಾನು ನಾರ್ಮಲ್ ಆಗಿ ಬರ್ತೀನಿ. ಆ್ಯಂಡ್ ಮೀರಾ, ಪ್ಲೀಸ್ ಡೋಂಟ್ ಟ್ರೈ ಟು ಕನ್ಸೋಲ್. ದಿಸ್ ಈಸ್ ಎನಿಥಿಂಗ್ ಬಟ್ ನಾರ್ಮಲ್. ಸರ್ ಪ್ಲೀಸ್ ಸರ್, ಐ ಆಮ್ ಸಾರಿ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್. ಸರ್, ಅಮ್ಮ ಎಷ್ಟೋ ವರ್ಷಗಳಾದಮೇಲೆ ಆಫೀಸಿಗೆ ಬರ್ತಿದ್ದಾರೆ ಆ್ಯಂಡ್ ಇಂಥ ಸಿಚುಯೇಷನಲ್ಲಿ ನೀವು ಹೀಗೆ ಮಾಡಿದ್ರೆ ಸರ್ ಶಿಲ್ ರಿಯಲಿ ಫೀಲ್ ಬ್ಯಾಡ್. ವಾಟ್ ದ ಹೆಲ್? ನಾನೇನೋ ಅವಳಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ರೆ ಅದು ಈ ಥರ ಬಿರುಗಾಳಿ ಎಬ್ಸುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗಾಡ್, ಐ ಡಿಡ್ಂಟ್ ಇವನ್ ಇಮ್ಯಾಜಿನ್ ದಿಸ್. ಅಮ್ಮ, ಕೂತ್ಕೊಳ್ಳಿ. ಏನಾಯ್ತು ಆರ್ಯ? ಅದೇ ಸರ್, ರಾಜನಂದಿನಿ ಅಂದರೆ ಮುಗ್ಧತೆ, ಸರಳತೆ ಅಂತ
ಎಲ್ಲ ಆಗಲಿ. ನಡೀರಿ. ನೋಡಿದ್ರೆ ನನ್ನ ಬರ್ಡೇ ದಿನ ನೀನೇ ನನಗೆ ಉಡುಗೊರೆ ಕೊಟ್ಬಿಟ್ಟೆ. ನಿನ್ನ ಭೇಟಿ ಮಾಡಿದ್ದೆ ನನಗೆ ತುಂಬ ಖುಷಿ. ಇವತ್ತು ನಿಮ್ಮ ಬರ್ಡೇನಾ ಅಮ್ಮ? ಹೌದು, ಅದಕ್ಕೆ ಆರ್ಯನ್ ಅರೇಂಜ್ಮೆಂಟ್ಸ್ ಎಲ್ಲ. ಹ್ಯಾಪಿ ಬರ್ಡೇ ಅಮ್ಮ. ನನಗೆ ಗೊತ್ತೇ ಇರಲಿಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಡಿ, ನೀನು ಡಿಪಾರ್ಟ್ಮೆಂಟ್ ಕಡೆ ಹೋಗೋಣ ಬಾ. ಸರಿ ಹೋಯ್ತು. ಪೂರ್ಣಿಗೆ ಹೇಳ ಸಾಕ್ಷರದಿಂದ ಸಿಗೋ ಹುಡುಗನೇ ಅದೃಷ್ಟ ಅಂತ. ಬೇಡ ಬೇಡ, ಇವಳಿಂದ ಸುಬ್ಬಕ್ಕೆ ಗೊತ್ತಾದರೂ ಸುಮ್ಮನೆ ಸುಬ್ಬಕ್ಕೆ ಕೂಗಾಡ್ತಾನೆ. ಸರಿಯಾದ ಸಮಯ ನೋಡಿಕೊಂಡು ನಾನೇ ಹೇಳ್ತೀನಿ. ಸುಬ್ಬನೇ ಫೋನ್ ಮಾಡ್ತಾವನೆ. ಏನು ಫೋನ್ ಮಾಡಿದೆ, ಅವಳು ಬ್ಯುಸಿ ಇದ್ದಾಳೆ ಅನ್ಸುತ್ತೆ, ರಿಸೀವ್ ಮಾಡಿಲ್ಲ. ಆಮೇಲೆ ಅವಳೇ ನೋಡಿ ಫೋನ್ ಮಾಡ್ತಾಳೆ. ಸುಮ್ಮನೆ ಇರು, ತಲೆ ತಿನ್ಬೇಡ. ಅಷ್ಟಿದ್ರೆ ನೀನೇ ಫೋನ್ ಮಾಡು, ಇಲ್ಲಾಂದ್ರೆ ಅವಳು ಮಾಡೋ ತಕ್ಕ ಸುಮ್ಮನೆ ಇರು. ಇಡು ಫೋನ್. ಆ ಹುಡುಗಿ ಹೇಗಿದ್ಲು ಗೊತ್ತಾ? ಸೀರೆ ಅಂಗಡಿ ಮುಂದೆ ನಿಲ್ಲಿಸೋ ಬೊಂಬೆ ಥರ. ಈಗ ಸೀರೆ ಅಂಗಡಿ ಓನರ್ ಥರ. ನಮ್ಮೂರ ಕಡೆ ಒಂದು ಮಾತಿದೆ, ನಮ್ಮೂರ ಕಡೆ ಏನು ಎಲ್ಲ ಕಡೆನೂ ಮಾತಿದೆ. ಬಡವನಿಗೆ ಐಶ್ವರ್ಯ ಸಿಕ್ಕಿದ್ರೆ ಅರ್ಧರಾತ್ರಿಲಿ ಇದು ಆರಂಭ ಅಷ್ಟೇ. ಇನ್ನು ಏನಾಗುತ್ತೋ ಅಂತ ಕಾದು ನೋಡಬೇಕು. ನನಗಂತೂ ಆ ಕುತೂಹಲ ಇದೆಯಪ್ಪ. ಮೀರಾ, ನಮ್ಮ ಹತ್ರ ಟೈಮ್ ಇಲ್ಲ. ಬಿಸ್ನೆಸ್ಸಲ್ಲಿ ಪ್ರತಿ ಕ್ಷಣನೂ ಹಣನೇ. ಗೊತ್ತಾನೆ, ಅಮ್ಮನಿಗೆ ನಿಂತ್ಕೊಂಡೇ ಇರೋಕ್ಕಾಗಲ್ಲ. ಅವರು ಆಫೀಸಿಗೆ ಬರೋದೇ ಅಪರೂಪ. ಇದೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ ಮೀರಾ? ಕಮಾನ್, ಡೂ ಇಟ್ ಫಾಸ್ಟ್. ಯಸ್, I'll get her. ಅಮ್ಮ, ಇನಾಗ್ಯುರೇಷನ್ ಶುರು ಮಾಡೋಣ. ಯಾ, ಶ್ಯೂರ್. ಯಾ, ಬಾನು. ಅಂತೇನಿಲ್ಲ, ಎಲ್ಲೇ ಇದ್ರೂ ಕೆಲಸ ಆಗಬೇಕು ಅಷ್ಟೇ. ಆರ್ಯನೇ ಹೇಳಾಯ್ತಲ್ಲ, ನಿನ್ನ ಇಷ್ಟದಂತೆ ನಿನ್ನ ಜಾಗದಲ್ಲೇ ಕೂತು ಕೆಲಸ ಮಾಡ್ಬೋದು ಅನು. ಥ್ಯಾಂಕ್ ಯು ಸರ್. ನಿನ್ನ ಯೋಚನೆ, ನಿನ್ನ ಮಾತು ಎಲ್ಲ ನನಗಿಷ್ಟ ಆಯಿತು ಅನು. ರಾಜನಂದಿನಿ ಫ್ಯಾಬ್ರಿಕ್ಸ್ಗೆ ಸರಿಯಾದ ವ್ಯಕ್ತಿನೇ ಆಯ್ಕೆ ಮಾಡಿದ್ಯಾ ಆರ್ಯ. ಅನು, ಬಾ ಅನು. ಏನಾದರೂ ವರ್ಧಂತರ ನಾಟಕ ಮಾಡ್ತಾ ಇದೆಯಾ? ಅಕಸ್ಮಾತ್ ಏನಾದರೂ ಅವರು ಮರ್ತೋದ್ರೆ ತುಂಬ ಒಳ್ಳೆಯದು. ಆವತ್ತು ನನ್ನ ಮಗನ ಮದುವೆ ತಪ್ಪಿದ್ರದ್ದು ಹಿಂದಿನ ಉದ್ದೇಶ ಏನನ್ನೋದು ಈಗಲಾದರೂ ಸುಬ್ಬಣ್ಣಂಗೆ ತಿಳಿಯುತ್ತೆ. ನಾನು ಯಾವುದೇ ಆಧಾರ ಇಲ್ಲದೆ ಸುಮ್ಮನೆ ಹೇಳೋದಿಲ್ಲ ರಜನಿ. ಗಳಿಗೆ ಕೂಡು ಬರಲಿ, ವಿಷಯನ ಬಯಲಿಗೆ ಎಳೆದು ಇವ್ರುಗಳ ಜೊತೆ ಕಬಡ್ಡಿ ಆಡ್ತೀನಿ, ನೋಡ್ತಿರು.
ನೀನೇನು ಮುಖ ನೋಡ್ತಾ ಇದೀಯಾ? ಬೋಂಡ ಹಾಕು. ಅಣ್ಣ ಬೋಂಡ ಅಲ್ಲ, ಇದು ಬಜ್ಜಿ. ಯಾವುದೋ ಒಂದು ಹಾಕಮ್ಮ. ಅದಕ್ಕೆ ಅಂತ ಒಂದು ಸಪ್ರೇಟ್ ದಿನ ಏನೂ ಬೇಕಿಲ್ಲ. ಯಾವುದೇ ಕಾರಣ ಇಲ್ಲದೆ ನಿನಗೆ ನನ್ನನ್ನು ಯಾವಾಗ ನೋಡಬೇಕು ಅನ್ಸುತ್ತೆ ಆವಾಗ ಬಾ. ಖಂಡಿತವಾಗ್ಲೂ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಇಲ್ಲ ಯಾಕೆ, ನಿಮ್ಮ ಜೊತೆ ಮಾತಾಡಿದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಅಮ್ಮ. ತುಂಬ ದಿನಗಳ ಪರಿಚಯ ಇರೋ ಹಾಗೆ. ನಾನು ಹೊಸಬ್ಳಾದರೂ ಇಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ ನೀವು ನನ್ನ. ಥ್ಯಾಂಕ್ ಯು ಅಮ್ಮ. ಅಮ್ಮ, ಕಾರ್ ರೆಡಿ ಇದೆಯಂತೆ, ಹೊಡೋಣ. ಆರ್ಯ ಅವರು ಯಾವುದೋ ಕಾಲ್ನಲ್ಲಿ ಇರಬೇಕು, ಬರ್ತಾರೆ ಬನ್ನಿ. ಸರ್ ಬರ್ತಿದ್ಯಾ? ಸರ್ ದಾರಿ ಬಿಡು. ಸರ್ ಪ್ಲೀಸ್ ಸರ್, ಆಗ್ಲಿಂದ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನೀವು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ? ಏನು ಮಾತಾಡಬೇಕು? ನೀವು ಹೀಗೆ ಕೇಳಿದ್ರೆ ನಾನು ಏನಂತ ಮಾತಾಡಲಿ ಸರ್? ಏನು ತಪ್ಪೇ ಮಾಡಿಲ್ಲ ಅವನು ಹೋಗಿ ಮುಖ ಮಾಡಿಕೊಂಡು ನನಗೆ ಕೋಪ ಬರೆಸ್ಬೇಡ. ನೇರವಾಗಿ ಏನಾದರೂ ವಿಷಯ ಇದ್ದರೆ ಹೇಳು, ಇಲ್ಲಾಂದರೆ ಸರ್ ದಾರಿ ಬಿಡು. ಹೇಳ್ಬೋದಲ್ಲ? ಇಲ್ಲಮ್ಮ, ನಾನೇ ಹೋಗಬೇಕು. ಗಾಡಿ ನಿಲ್ಲಿಸು. ಗಾಡಿ ನಿಲ್ಲಿಸು ಅಂದೆ. ಆರ್ಯ ಪ್ಲೀಸ್. ಅಮ್ಮ ನೀವು ಹೋಗಿರಿ, ನಾನು ಬರ್ತೀನಿ. ಓಕೆ, ಸೋರ್ಸೋರ್ ಅಂತ ಅದು ಆರೋಗ್ಯ ಕೆಡಿಸ್ಕೋಬೇಡ. ಓಕೆ, ನೀನು ಹೀಗಿರೋದು ಬೇಡ, ಬಾ ನಮ್ಮ ಮನೆಗೆ ಹೋಗೋಣ. ವಿಲ್ ಫೀಲ್ ಬೆಟರ್. ಹೇಗಿದ್ರು ಇವತ್ತು ಎಲ್ಲ ಮೀಟಿಂಗ್ಸು ಕೂಡ ಕ್ಯಾನ್ಸಲ್ ಆಗಿದೆಯಲ್ಲ. ಕಮ್ ಲೆಟ್ಸ್ ಗೋ. ಮ್ಯಾಮ್, ನಿಮ್ಮ ಮನೆಗ? ಯಾ, ನಿನಗೆ ಬೇಜಾರಾಗಿದೆ ಅಲ್ವಾ, ಅದರಲ್ಲೂ ನನ್ನ ಕಾರಣಕ್ಕೆ. ಸೊ ನೀನು ನಮ್ಮ ಮನೆಗೆ ಬಾ, ನಾನೇ ನಿನಗೊಂದು ಚಿಕ್ಕ ಕಿಟಿ ಪಾರ್ಟಿ ಕೊಡ್ತೀನಿ. ಓಕೆ, ಯು ವಿಲ್ ಫೀಲ್ ಬೆಟರ್. ಕಮ್ ಲೆಟ್ಸ್ ಗೋ. ಬಾನು. ವಾಯ್ಸ್ ರೆಕಗ್ನಿಷನ್ ರೋಬೋ ಕುಕ್ ಅಂತ ಏನೆಲ್ಲ ಮಾಡ್ಬೇಕಂತ ಮೊದಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫೀಡ್ ಮಾಡಿಬಿಡ್ತೀನಿ. ರೋಬೋ, ಕ್ಯಾನ್ ಯು ಬೇಕ್ ಅ ಕೇಕ್ ಫಾರ್ ಮೀ ಅಂದರೆ ಕೇಕ್ ರೆಡಿ. ನೀನು ಸ್ವಲ್ಪ ಅಡ್ವಾನ್ಸ್ ರೋಬೋನ್ ಕಂಡಿಡಿ, ಅದನ್ನ ಹೋಟೆಲ್ ಫಿಕ್ಸ್ ಮಾಡ್ಬಿಟ್ಟು ರೋಬೋ ನಾನು ಕೇಕ್ ತಿಂದೆ ಅಂದ ತಕ್ಷಣ ಕೇಕ್ ತಿಂದಂಗೆ ಆಗ್ಬಿಡತ್ತೆ. ಗುಡ್ ಐಡಿಯಾ ಮಾನಸಿ. ಮೊದಲು ನಾನು ಬೇಕ್ ಮಾಡಿರೋ ಕೇಕ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಅಕ್ಕ, ಅಮ್ಮ ಬಂದ್ರು. ಓ, ಇನ್ನು 6 minutes ತೋರಿಸ್ತಾ ಇದೆ. ನೀನು ಎಷ್ಟು ಸದರ ಕೊಟ್ಟಿಯೋ ಅಷ್ಟು ಇವತ್ತು ಅವಳು ನಿನಗೆ ವಾಪಸ್ ಕೊಟ್ಟಿದ್ದಾಳೆ. ಅವಳ ಪ್ರಕಾರ ಇನ್ಮೇಲೆ ಅವಳು ಯಾವಾಗ ಬೇಕಾದರೂ ಆಫೀಸಿಗೆ ಬರ್ಬೋದು. ಈಗ ಅಮ್ಮನ ಒತ್ತಾಸೆ ಬೇರೆ, ಇನ್ನೇನೇನಾಗತ್ತೋ. ಹೌದು, ಇಷ್ಟೊಂದು ಕೊಂಕಾಗಿ ಮಾತಾಡೋನು ಅವತ್ತು ಉಂಗುರನ ಯಾಕೆ ವಾಪಸ್ ತಂದುಕೊಟ್ಟೆ? ಅವತ್ತು ನಿನ್ನ ಕಣ್ಣಿಗೆ ಬಂಗಾರವಾಗಿ ಕಂಡವಳು ಇವತ್ತು ಬಣ್ಣ ಬದಲಾಯಿಸ್ಬಿಟ್ಲ? ಶಿವನೇ,
ದೊರೆ, ನೀವು ಹಾಗೆ ಅರ್ಥ ಮಾಡ್ಕೊಂಡ್ರ ಅದಕ್ಕೆ ತುಂಬಾ ಗೌರವ ಕೊಟ್ಟು ಅಟ್ಟದ ಮೇಲೆ ಕೂರಿಸಿದ್ದಾರೆ. ಪ್ರೀತಿಸೋರ್ನ ಹೃದಯದಲ್ಲಿ ಇಟ್ಕೊಳ್ತಾರಂತೆ. ಮಣ್ಣು ಹಾಗೇನಾದ್ರೂ ನೀನು ತುಂಬಿಕೊಂಡಿದ್ರೆ ಅದನ್ನ ಕಿತ್ತು ಬಿಸಾಕಿ ಕ್ಲೀನ್ ಮಾಡ್ಕೋ ಆರ್ಯ. ಇಟ್ಸ್ ಟೈಮ್ ಫಾರ್ ಕ್ಲೀನಿಂಗ್. ರೂಮಿಗೆ ಹೋಗಿದಾರಕ್ಕ? ರೂಮಿಂದ ಆಚೆ ಬರಲ್ಲ ಅಂತಂದ್ರ ಗೋಪಿ? ಇಡಿಯಟ್. ನೋಡು, ತುಂಬಾ ವರ್ಷಗಳಾದ್ಮೇಲೆ ಅವ್ರು ಬ್ರೋಯಿನ್ ಜೊತೆ ಆಫೀಸ್ಗೆ ಹೋಗಿದ್ದಾರೆ. ಹಳೆ ವಿಚಾರ ಎಲ್ಲ ಮಾತಾಡಿ ಸುಸ್ತಾಗಿರ್ತಾರೆ. ನನ್ ಕೇಕ್ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಹಾ ಗೋಪಿ, ಐಸಿಂಗ್ ಶುಗರ್ ತೆಗೆದುಕೊಡು, ಕೇಕಿಗೆ ಐಸಿಂಗ್ ಮಾಡಬೇಕು. ಓಕೆ ಅಕ್ಕ. ಮಾನ್ಸಿ, ನಾನು ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೇನೆ. ಅಮ್ಮ ಆಫೀಸಲ್ಲಿ ಅನುನ ಮೀಟ್ ಮಾಡಿರ್ತಾರೆ. ಶಿಲ್ ಬಿ ಹ್ಯಾಪಿ. ರಾಜನಂದಿನಿ ಬ್ರ್ಯಾಂಡ್ ಹಿಂದೆ ಇರೋ ಯೋಚನೆಗೆ ಮತ್ತು ಭಾವಕ್ಕೆ ತಕ್ಕಂತೆ ಅನು ಇದ್ದಾಳೆ ಅನ್ನೋದಕ್ಕೋಸ್ಕರ ನಾನು ಅವಳನ್ನು ಮುಖ್ಯಸ್ಥಿಯಾಗಿ ನೇಮಕ ಮಾಡಿದೆ ಅಮ್ಮ. ಆದರೆ ಅವಳು ಇದ್ದಕ್ಕಿದ್ದ ಹಾಗೆ ಹೇಗೇಗೋ ನಡ್ಕೊಂಡ್ರೆ ನಾನು ಆಯ್ಕೆ ಮಾಡಿರೋ ಅನು ಅವಳು ಹೇಗಾಗ್ತಾಳಮ್ಮ? ಒಂದು ಬಟ್ಟೆ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದ ಆರ್ಯ? ನೀನು ಪರ್ಫೆಕ್ಷನಿಸ್ಟ್ ಅನ್ನೋದು ನಿಜ, ಆದರೆ ಇನ್ನೊಬ್ಬರನ್ನ ಜಡ್ಜ್ ಮಾಡೋ ಮಟ್ಟಿಗೆ ಹೋಗಬಾರ್ದು ಅಲ್ವಾ? ರಿಯಲಿ ಸಾರಿ, ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ಐ ನೋ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸು ನಿನಗಾಗಿಲ್ಲ ಆ್ಯಂಡ್ ಆ ಮೆಚ್ಯೂರಿಟಿನೂ ನಿನಗಿನ್ನ ಇಲ್ಲ. ಬಟ್ ನಿನಗೆ ಸಾಧ್ಯ ಆದಷ್ಟು ಅರ್ಥ ಮಾಡ್ಕೋನು. ಪ್ಲೀಸ್, ಟೀ ತರ್ತೀನಿ. ಅದು ರಾಜನಂದಿನಿ ಮೀಟಿಂಗ್ ಇರುವಾಗ. ಪಾಪ, ಬೋರ್ಡ್ ಮೀಟಿಂಗಿಗೆ ಹೀಗೆ ಬರಬೇಕು ಅಂತ ಅನ್ಕೊಂಡಿದ್ಲೋ ಏನೋ. ಈಗ ಮೀರನ್ ನೋಡು, ಅವಳು ಅದೇ ಥರ ಡ್ರೆಸ್ ಮಾಡೋದಲ್ವಾ? ಫಾರ್ಮಲ್ ಡ್ರೆಸ್ಸಿಂಗ್ ಅಂದರೆ ಹೀಗೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳೋ ಏನೋ. ಅಷ್ಟಕ್ಕೂ ನಿನ್ನ ಹಾಗೆ ಯೋಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಹೇಳು? ನಿನಗೂ ಅವಳಿಗೂ 1 ಜನ್ರೇಷನ್ಗಿಂತ ಹೆಚ್ಚಿನ ಅಂತರ ಇದೆ. ಇದನ್ನ ನಿನ್ನ ಮನಸ್ಸಿಗೆ ಹಚ್ಕೋಬೇಡ ಆರ್ಯ. ಕಾಫಿ ಕುಡಿ. ಐ ಮೀನ್, ಅದಕ್ಕೋಸ್ಕರ ನೀನು ಇದೇ ಡ್ರೆಸ್ಸಲ್ಲೇ ಇರಬೇಕು ಅಂತೇನಲ್ಲ. ನಿನಗೆ ಅನ್ಕಂಫರ್ಟಬಲ್ ಅಂತ ಅನ್ಸಿದ್ರೆ ಚೇಂಜ್ ಮಾಡ್ಕೊ. ಮ್ಯಾಮ್, ರೂಮ್ ಯಾವ ರೂಮಲ್ಲಿ ಬೇಕಾದರೂ ಚೇಂಜ್ ಮಾಡ್ಕೊ. ಯು ಕ್ಯಾನ್ ಯೂಸ್ ಮೈ ಬೆಡ್ರೂಮ್ ಆಸ್ ವೆಲ್. ಇಟ್ಸ್ ಓವರ್ ದೇರ್.
ರೈಟ್? ಎಸ್ ಮ್ಯಾಮ್. ಇಷ್ಟೊತ್ತಾ? ಎನಿ ಪ್ರಾಬ್ಲಮ್? ನೋ ಮ್ಯಾಮ್. Oh no, but you don't look like that. You look so young. Mom-in-law, ನಿಮಗೆ ಮದುವೆ ಆದಾಗ ಏಜ್ ಎಷ್ಟು? ಮಾನ್ಸಿ ಅಮ್ಮವ್ರ, ಹಿಂದೆಲ್ಲ ಲಗ್ನ ಆಗುವಾಗ ವಯಸ್ಸು ಯಾರು ಕೇಳ್ತಿದ್ರು? ಅಷ್ಟಕ್ಕೂ ಅತ್ತೆಯವರು ವಯಸ್ಸು ಕೇಳೋದು ಅಷ್ಟೆಲ್ಲ ಶೋಭೆ ಅಲ್ಲ ಬಿಡ್ರಿ. ಓಕೆ ಫೈನ್ ಹೊಸ್ಮನಿ, ಸೀಕ್ರೆಟ್ ಆಗೇ ಇರಲಿ ಬಿಡಿ. ಬಟ್ ಒಂದಲ್ಲ ಒಂದಿನ ಗೊತ್ತಾಗತ್ತೆ ಅಲ್ವಾ? ಓ ಯಾ, ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಬೋರ್ಡ್ ಮೀಟಿಂಗಲ್ಲಿ ಏನಾಯ್ತು ಅಂತ ಹೇಳಲೇ ಇಲ್ಲ. ಕೂಗಾಡ್ತಿದ್ಯಾ? ಅವಳು ಇರೋ ಜಾಗ ಕೊಟ್ಟು ಎಷ್ಟು ಸಹಾಯ ಮಾಡ್ತಿದ್ದಾಳೆ, ಅವಳಿಗೆ ಭಯ ಮಾಡ್ತೀಯಲ್ಲ ನೀನು. ಅಕ್ಕ, ಚಿಕ್ಕಿ, ನಾನು ನಿಮ್ಗೆ ಹರ್ಟ್ ಮಾಡಬೇಕು ಅಂತ ಈಗೆಲ್ಲ ಹೇಳ್ತಿಲ್ಲ ಚಿಕ್ಕಿ. ನನಗೆ ಗೊತ್ತಾಯ್ತು. ನೋಡೆ ಮತ್ತೆ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ರೇಗಾಡ್ತಾಳೆ ಅಂತ. ನಾನೇನು ಮಾಡಿದೆ? ತೊಂದರೆ ಆಗಿರೋದು ನಾನು ಸೀರೆ ಉಡ್ಬೇಡ ಅಂತ ಹೇಳಿದ್ರಿಂದ ಅಲ್ಲ, ಮೀರಾ ಮೇಡಮ್ ಮಾತು ಕೇಳಿದ್ರಿಂದ. ಅವತ್ತು ನೋಡು, ಚಕ್ಲಿ ಆರ್ಡ್ರ್ ಕೊಡೋದಕ್ಕೆ ಕಳಿಸಿದ್ರು, ನೀನು ಫೈಲ್ನ ತಂದು ಬೇರೆ ಮನೇಲಿ ಇಟ್ಟಿದ್ದೆ. ಮೀರಾ ಮೇಡಮ್ ಮಾತು ಕೇಳಿದ್ರೆ ಸಾಕು, ನಮ್ಮ ಮನೆಗೆ ತೊಂದರೆ ತಪ್ಪಿದ್ದಲ್ಲ. ನನ್ನ ಕಷ್ಟ ನಿಮ್ಗೆಲ್ಲ ಅರ್ಥ ಆಗಬೇಕು. ಇದ್ರ ಬಗ್ಗೆ ಮಾತಾಡಿದಷ್ಟು ಸಿಟ್ಟು ಮತ್ತೆ ಬೇಜಾರು ಎರಡೂ ಹೆಚ್ಚಾಗತ್ತೆ ನನಗೆ. ಅನು, ನಿಮ್ಮ ಅಪ್ಪ ಬರೋ ಟೈಮಲ್ಲಿ ಈ ಥರ ಮಲ್ಕೋಬೇಡ. ಆಮೇಲೆ ಅವ್ರು ಏನಾಯ್ತು ಅಂತ ಕೇಳಿದ್ರೆ ಮೊದಲಿಂದ ನಿನ್ನ ಕತೆ ಪುರಾಣ ಎಲ್ಲ ಹೇಳ್ಬೇಕು. ದಯವಿಟ್ಟು ಎದೋಳು. ಎಷ್ಟೋ ಸಲ ನನಗನ್ಸುತ್ತೆ, ಈ ಪ್ರಪಂಚದಲ್ಲಿ ನಾನು ಆರ್ಯ ಸರ್ ಮಾತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಒಂದಿಷ್ಟು ದಿವಸ ಅತಿಯಾಗಿ ಕೆಲಸ ಮಾಡಿ ಆಮೇಲೆ 2 ತಿಂಗಳು ಸುಮ್ಮನೆ ಕೂತ್ಬಿಟ್ರೆ ಪ್ರಯೋಜನ ಇಲ್ಲ. ನಾನು ಹೇಳಿದ್ದು ಅರ್ಥ ಆಗ್ತಿದೆಯಾ? ಎಸ್ ಅದಾ, ಐ ಗಾಟ್ ಇಟ್. ನೋ ಪ್ರಾಬ್ಲಮ್. ಪ್ರೀತಿ ಅಂದ್ರೇನು, ಪ್ರೀತಿ ವ್ಯಾಲ್ಯೂ ಇವ್ರಿಗೆ ಗೊತ್ತಿದ್ರೆ ಇದೆಲ್ಲ ಅರ್ಥ ಆಗ್ತಿತ್ತು. ನಾನು ನನ್ನ ಗಂಡಂಗೆ ಅಂತ ಪ್ರೀತಿಯಿಂದ ತಂದಿದ್ದ ಗಿಫ್ಟ್ ಪಡೆಯೋದು ಒಂದೇ ಒಂದು ಕ್ಷಣ, ಆದರೆ ಕಾಪಾಡ್ಕೊಳ್ಳೋದು ತುಂಬ ದೊಡ್ಡ ವಿಷಯ. ಅವ್ರಿಗೆ ಎಷ್ಟು ದೊಡ್ಡ ಜರ್ನಿ ಇದೆ. ಮೀರಾ ಮ್ಯಾಮ್ ಮನೇಲಿ ಆರ್ಯ ಸರ್ ಫೋಟೋಗಳು ಎಲ್ಲಾನು ಹೇಳ್ತಿದಾವೆ. ಅವ್ರ ಪ್ರೀತಿ ಮುಂದೆ ನನ್ ಪ್ರೀತಿ ಸ್ವಾರ್ಥ ಕಣೆ. ಇದೆಲ್ಲ ನಿನ್ ಯೋಚನೆಗಳಲ್ಲ ಅನು, ಪಕ್ಕ ಮೀರಾ ಮ್ಯಾಮೇ ನಿನ್ ತಲೆಗೆ ತುಂಬಿರೋ ಮಾತುಗಳು. ಅವತ್ ನಿಮ್ ಚಿಕ್ಕಿ ಹತ್ರ ಹೇಳ್ತಿದ್ದಲ್ಲ, ಮೀರಾ ಮ್ಯಾಮ್ ಇಷ್ಟಪಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಆರ್ಯ ಸರ್ ಮನ್ಸಲ್ಲೂ ಅದೇ ಇದೆ ಅಂತ ಹೇಗಾಗುತ್ತೆ ಅಂತ. ಅದು ಅಲ್ದೆ ಆರ್ಯ ಸರೇ ಬಾಯ್ ಬಿಟ್ಟು ಹೇಳಿರೋದಿನ ನೀನೇ ಕಿವಿಯಾರ ಕೇಳಿಸ್ಕೊಂಡಿದ್ಯಾ ಅಲ್ವಾ? ಅದು ನಾನ್ ಮಲ್ಗಿದ್ದಾಗ ಅವ್ರು ಹೇಳಿರೋದು ಕಣೆ. ನಾನ್ ಕೇಳಿಸ್ಕೊಂಡಿದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲಾದ್ರೂ ಪ್ರೈವೇಟ್ ಆಗಿ ಹೋಗಿ ಮಾತಾಡ್ಬೇಕಲ್ವಾ? ಪ್ರೈವೇಟ್ ಅಂದ್ರೆ ಲವರ್ಸ್ ಪ್ರೈವೇಟ್ ಆಗಿ ಎಲ್ಲಿಗೆ ಹೋಗ್ತಾರೆ? ಪಾರ್ಕು, ಪಬ್ಬು, ಸಿನಿಮಾ. ಸಿನಿಮಾಗೆ ಹೋಗ್ತೀರಾ? ನಾನೇ ಟಿಕೆಟ್ ಬುಕ್ ಮಾಡ್ತೀನಿ. ಸಿನಿಮಾನ? ಈಗ ಯಾವ ಸಿನಿಮಾನೋ? ನೀನ್ ಮಾತಾಡ್ಬೇಡ, ಸುಮ್ನೆ ಇರು ರಮ್ಯಾ. ಅನು, ನನ್ ಮಾತು ಕೇಳಿ ನೀವು ಸಿನಿಮಾಗೆ ಹೋದ್ರೆ ಪ್ರೈವಸಿ ಸಿಗುತ್ತೆ, ರಿಲ್ಯಾಕ್ಸ್ ಆಗಿ ಮಾತಾಡ್ಬೋದು.
ಅವರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅವರು ನಮ್ಮನ್ನ ಅರ್ಥನೇ ಮಾಡ್ಕೊಂತಿಲ್ಲ. ಮಾನ್ಸಿ, ಅವ್ರೇನು ಬೇಕು ಅಂತ ಹೊಡೆದಾಕಿದ್ರ ಆ್ಯಂಡ್ ಸಾರಿ ಕೇಳಿದ್ರಲ್ವಾ? ಬಡ್ದೋಗಿರೋ ವಸ್ತುಗೆ ಸಾರಿ ಕೇಳಿದ್ರೆ ಒಂದಾಗ್ಬಿಡತ್ತಾ ಹರ್ಷ? ನನಗಿನ್ನೂ ಬೇಜಾರಾಗಿದ್ದೇನು ಅಂತಂದರೆ ಬ್ರೋ ಇಲ್ಲ ಏನೂ ಆಗಿಲ್ದಿರೋ ಥರ ಎಷ್ಟು ಸಾಫ್ಟಾಗಿ ಮಾತಾಡಿದ್ರು ನಿನ್ನ ಹತ್ರ. ಐ ಆಮ್ ರಿಯಲಿ ಹರ್ಟ್ ಹರ್ಷ. ಮಾನ್ಸಿ, ಡೋಂಟ್ ಕ್ರೈ. ಮಾನ್ಸಿ, ಕಮ್ ಹಿಯರ್, ಕಮ್. ಅಳ್ಬಾರ್ದು ಮಾನ್ಸಿ. ಈಗ ನೀನು ಹತ್ರ ನನಗೂ ಬೇಜಾರಾಗುತ್ತಲ್ವಾ? ಮಾನ್ಸಿ, ಒಂದು ಕಪ್ ಹೊಡೆದೋಗಿದ ಮಾತ್ರಕ್ಕೆ ನಮ್ಮ ಪ್ರೀತಿ ಹೊಡೆದೋಯ್ತಂತಾನ? ಇಲ್ಲ ತಾನೇ? ಇಲ್ಲ ಹರ್ಷ, ಹೆಂಡ್ತಿನ ಸಮಾಧಾನ ಪಡಿಸೋ ವಿಧಾನ ಕಲ್ತಂಗಿದೆ. ಹೆಂಡ್ತಿನ ಖುಷಿಯಾಗಿಡಕ್ಕೆ ಕಲ್ತವನು ಲೈಫ್ ಲಾಂಗ್ ಹ್ಯಾಪಿಯಾಗಿರ್ತಾನಂತೆ. ನೀವು ಈ ಥರ ಕತ್ ಕೇಳಿಸ್ಕೊಂಡ್ರೆ ನಾನು ಹ್ಯಾಪಿಯಾಗಿರಲ್ಲ ಮೋಮಿನ್ಲೋ. ದಿಸ್ ಇಸ್ ನಾಟ್ ಡನ್. ನಮಗೆ ನಮ್ಮ ಪ್ರೈವಸಿ ಬೇಕು. ನಾನು ಕದ್ದು ಕೇಳಬೇಕು ಅನ್ನೋ ಉದ್ದೇಶದಲ್ಲಿ ಬರಲಿಲ್ಲ ಮಾನ್ಸಿ. ಐ ಆಮ್ ಸಾರಿ. ಕಾಫಿ ಕಪ್ ಬಗ್ಗೆ ಮನ್ಸಿಗೆ ಹಚ್ಕೋಬೇಡ ಅಂತ ಹೇಳೋಣ ಅಂತ ಬಂದೆ. ಹರ್ಷನೇ ಎಲ್ಲ ಹೇಳಿದಾನಲ್ಲ, ಇನ್ನು ನಾನು ಹೇಳೋದೇನಿಲ್ಲ. ಅಮ್ಮ ಅಥವಾ ನೀನು, ಈ ಮೂರಲ್ಲಿ ಯಾರೇ ಬೇಜಾರು ಮಾಡಿಕೊಂಡ್ರು ನನಗೆ ತುಂಬ ಹರ್ಟ್ ಆಗುತ್ತೆ. ಈಗ ಬಿ ಎ ಗುಡ್ ಗರ್ಲ್, ಹೋಗಿ ಅಮ್ಮನ ಹತ್ರ ಮಾತಾಡ್ಸೋ. ನಾನು ಆಫೀಸ್ಗೆ ಹೊಡ್ತೀನಿ. ದಾದಾ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾನು ಆ ನಂಬಿಕೆನ ಉಳಿಸ್ಕೋಬೇಕಲ್ವಾ? ಅನು, ಹೌದು, ನೀನು ಅಟೆಂಡ್ ಆಗಬೇಕಿತ್ತಲ್ವಾ ಮೀಟಿಂಗ್ನ? ಯಾವ ಮೀಟಿಂಗ್ ಸ್ವಪ್ನ? ಆನ್ಯುವಲ್ ಪ್ಲಾನಿಂಗ್ ಮೀಟಿಂಗ್ ನಡೀತಿದೆ ಕಣೆ. ನಿಂಗೆ ಯಾವುದು ಮೇಲ್ ಬಂದಿಲ್ವಾ? ಇಲ್ಲ. ಐ ಡೋಂಟ್ ನೋ ಅನು. ಆ್ಯಕ್ಚುಲಿ ನನಗೆ ಡೇಟಾ ಆನ್ಲೈನ್ ಮಾಡೋದಿದೆ, ಈ ಪ್ರಿಂಟೌಟ್ಸ್ ಬೇರೆ ತಗೋಬೇಕು. ಸ್ವಪ್ನ, ಆರ್ಯ ಸರ್ ಬಂದಿದ್ದಾರಾ? ಅವರಿಲ್ಲದೆ ಏನು ಮೀಟಿಂಗು? ಕಾನ್ಫರೆನ್ಸ್ ಹಾಲಲ್ಲಿದ್ದಾರೆ. ಅನು, ಐ ಥಿಂಕ್ ನೀನು ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತು ಅನ್ಸುತ್ತೆ. ಗೋ ಆ್ಯಂಡ್ ಚೆಕ್ ಇಟ್ ಒನ್ಸ್. ನೋ, ಮೀಟಿಂಗ್ ಇದ್ದದ್ದು ಎಷ್ಟು ಗಂಟೆಗೆ? ಎಲ್ಲರೂ ಆನ್ ಟೈಮ್ ಇರಬೇಕಾದ್ರೆ ನೀವು ಮಾತ್ರ ಸ್ಪೆಷಲ್ ಅಲ್ವಾ ಅನುಸಿರಿಮನೆ ಅವರೇ? ಸಾರಿ ಸರ್. ಮೀಟಿಂಗ್ ನಡೀತಿದೆ. ನನಗೂ ಹೇಳಿದ್ರೆ ನಾನು ಕರೆಕ್ಟ್ ಟೈಮಿಗೆ ಮೀಟಿಂಗ್ ಬರ್ತಿದ್ದೆ ಅಲ್ವಾ? ಏನು ಹೇಳ್ದೆ, ಏನು ಗೊತ್ತಿಲ್ಲದೆ ನನ್ನ ಮೇಲೆ ರೇಗಿದ್ರೆ ನಾನೇನೇ ಮಾಡಲಿ? ಅನು ಯಾಕೋ ಅಪ್ಸೆಟ್ ಆಗಿದ್ದಾಳೆ ಕಣೋ. ಇರು ನೋಡನು, ನೀನು ಇವಾಗ ಏನು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡ. ಆರ್ಯ ಸರ್ ಮೀಟಿಂಗ್ ಮುಗಿಸಿ ಬರಲಿ, ಆಮೇಲೆ ಮಾತಾಡು. ನನ್ನ ಹತ್ರ ಇನ್ಮೇಲೆ ಅವ್ರು ಸರಿಯಾಗಿ ಮಾತಾಡ್ತಾರೆ ಅನ್ನೋದು ಸಹ ನನಗೆ ಡೌಟ್ ಆಗ್ತಿದೆ ಕಣೆ. ಹಾಗೆಲ್ಲ ಏನೂ ಇಲ್ಲ, ನೀನೇ ಜಾಸ್ತಿ ಯೋಚನೆ ಮಾಡಬೇಡ. 10 ಜನ ಇರೋ ಕಡೆ ಬಾಸ್ ಥರನೇ ಇರಬೇಕಾಗತ್ತೆ. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಸಂಪತ್ ಹೇಳ್ದಂಗೆ ಪ್ರೈವಸಿಲಿ ಮಾತಾಡು, ಎಲ್ಲ ಸರಿ ಹೋಗುತ್ತೆ.